Well, from the Gulf to the Indo-Pacific, the world's strategic map is quietly shifting. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ದೇಶ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡುತ್ತೆ, ನಾವು ಕೂಡ ಸೂಪರ್ ಪವರ್ ಅಂತ. ಯಾಕಂದ್ರೆ ನಿಮ್ಮ ಕೈಲಿರೋ ಫೋನ್ ನ ಒಂದ್ಸಲ ನೋಡಿ, ಅದು ಐಫೋನ್ ಆಗಿರ್ಲಿ, ಸ್ಯಾಮ್ಸಂಗ್ ಆಗಿರ್ಲಿ, ಒನ್ ಪ್ಲಸ್ ಆಗಿರ್ಲಿ, ರಿಯಲ್ಮಿ ಆಗಿರ್ಲಿ, ಯಾವ್ದಾದ್ರೂ ಆಗಿರ್ಲಿ, ಈ ಫೋನ್ ನ ಚಿಪ್ ಮತ್ತೆ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಚೈನಾದಲ್ಲಿ. ನೀವು ಕೆಲಸ ಮಾಡ್ತಿರೋ ಲ್ಯಾಪ್ಟಾಪ್ ನ ಚಿಪ್ ಅಥವಾ ಕಾಂಪೋನೆಂಟ್ಸ್ ತಯಾರಾಗೋದು ಚೈನಾದಲ್ಲಿ. ಅಷ್ಟೇ ಯಾಕೆ, ಎನ್ವಿಡಿಯಾ GPU ಯಾವ್ದ್ರ ಮೇಲೆ ಇವತ್ತು AI ಜಗತ್ತು ಓಡ್ತಾ ಇದೆಯೋ ಅದರ ಕಾಂಪೋನೆಂಟ್ ನ ಸಪ್ಲೈ ಚೈನ್ ಕೂಡ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಒಟ್ಟಲ್ಲಿ ಹೇಳ್ಬೇಕಂದ್ರೆ 50% ಜಗತ್ತು ಈ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಈ ಚೈನಾ ಡಿಪೆಂಡ್ ಆಗಿರೋದು ಇದು ಒಂದೇ ಒಂದು ಜಾಗದ ಮೇಲೆ. ಈ ಜಾಗದ ಅಗಲ ಕೇವಲ 2.8 ಕಿಲೋಮೀಟರ್. ಈ ಚೈನಾ ಡಿಪೆಂಡ್ ಆಗಿರೋ ಈ ಸಣ್ಣ ಜಾಗನ ಕಂಟ್ರೋಲ್ ಮಾಡ್ತಿರೋದು ನಮ್ಮ ದೇಶ. But for China, this is a pressure point. Nearly 80% of its oil imports pass through Malacca. ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದಲೆ, ಯಾವುದೇ ದೊಡ್ಡ ದೊಡ್ಡ ನ್ಯೂಸ್ ಮಾಡ್ದಲೆ ನಮ್ಮ ಇಂಡಿಯಾ ಸೈಲೆಂಟ್ ಆಗಿ ಹೋಗಿ ಈ ಜಾಗದ ಗೇಟ್ ಅಲ್ಲೋ ಕುತ್ಕೊಂಡಿದೆ. ಎಷ್ಟೋ ಜನ ಹೇಳ್ತಾರೆ ನಮ್ಮ ಇಂಡಿಯಾದ ಸೂಪರ್ ಪವರ್ ಏನಿದ್ರು ಪಾಕಿಸ್ತಾನ ಮೇಲೆ, ಬಾಂಗ್ಲಾದೇಶ್ ಮೇಲೆ, ನಮ್ಮ ಇಂಡಿಯಾ ಚೈನಾ ಜೊತೆ ಯಾವತ್ತೂ ಫೈಟ್ ಮಾಡೋದೇ ಇಲ್ಲ ಅಂತ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇಡೀ ಚೈನಾದ ಉಸಿರಾಗಿರೋ ಈ ಜಾಗನ ಕಂಟ್ರೋಲ್ ಮಾಡ್ತಿರೋದು ನಮ್ಮ ಇಂಡಿಯಾ ಅಂತ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಈ ಚೈನಾ ಇಷ್ಟು ದೊಡ್ಡ ಕಂಟ್ರಿ, ಅಷ್ಟು ದೊಡ್ಡ ಆರ್ಮಿ ಇಟ್ಕೊಂಡ್ರು ಕೂಡ ನಮ್ಮ ಇಂಡಿಯಾ ಮೇಲೆ ಡೈರೆಕ್ಟ್ ಆಗಿ ಯಾವತ್ತೂ ಬಂದು ವಾರ್ ಮಾಡಿಲ್ಲ? ಯಾಕೆ ಹೇಳಿ? ಇದಕ್ಕೆ ಆನ್ಸರು ಭೂಮಿ ಮೇಲಿಲ್ಲ, ನೀರೊಳಗಿದೆ. ಫಸ್ಟು ಈ ಜಿಯೋಗ್ರಫಿ ಅರ್ಥ ಮಾಡ್ಕೊಳ್ಳೋಣ. ಈ ಜಿಯೋಗ್ರಫಿ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಇದರ ತಲೆ ಬುಡ ಗೊತ್ತಾಗಲ್ಲ. ವರ್ಲ್ಡ್ ಮ್ಯಾಪ್ನ ನಿಮ್ಮ ಮೈಂಡಲ್ಲಿ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಡೆ ಇಂಡಿಯನ್ ಓಷನ್ನು, ಆ ವಿಶಾಲವಾದ ಸಮುದ್ರ ಮಿಡಿಲ್ ಈಸ್ಟ್ ಮತ್ತೆ ಆಫ್ರಿಕಾನ ಏಷ್ಯಾ ಜೊತೆ ಸೇರಿಸುತ್ತೆ. ಇನ್ನೊಂದು ಕಡೆ ಸೌತ್ ಚೈನಾ ಸಿ, ಇದೊಂಥರ ಚೈನಾದ ಇತ್ತಲ ಮನೆ ಇದ್ದಂಗೆ. ಇಲ್ಲಿ ಚೈನಾದವರು ತಮ್ಮ ಸ್ವಂತ ನೇವಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಆ ಜಾಗದ ಮೇಲೆ ಮಲೇಷಿಯಾ ಇದೆ, ಕೆಳಗಡೆ ಇಂಡೋನೇಷಿಯಾ ಇದೆ. ಇದರ ಮಧ್ಯದಲ್ಲಿ ಒಂದು ಸಣ್ಣ ಜಾಗ ಬರುತ್ತೆ, ಆ ಜಾಗನೇ ದ ಸ್ಟ್ರೈಟ್ ಆಫ್ ಮಲಾಕಾ. ಈ ಒಂದು ದೊಡ್ಡ ಸಮುದ್ರದಲ್ಲಿ ಇದೊಂಥರ ಚಿಕ್ಕ ಪೈಪ್ ಇದ್ದಂಗೆ. ಇದರ ಉದ್ದ ಸುಮಾರು 900 ಕಿಲೋಮೀಟರ್ ಇದೆ. ಆದ್ರೆ ಒಂದು ಪಾಯಿಂಟ್ ಅಲ್ಲಿ ಇದರ ಅಗಲ ಕೇವಲ 2.8 ಕಿಲೋಮೀಟರ್ ಇದೆ. ಈ 2.8 ಕಿಲೋಮೀಟರ್ ಎಷ್ಟಾಗಲ್ಲ ಅಂದ್ರೆ, ನೀವು MG ರೋಡ್ ಇಂದ ಬ್ರಿಗೇಡ್ ರೋಡ್ ಹೋಗೋಕೆ ಎಷ್ಟು ದೂರ ಬೇಕಾಗುತ್ತಲ್ಲ ಅಷ್ಟಾಗಲ್ಲ. ಅಂದ್ರೆ ನೀವು ಒಂದು 2 ಕ್ರಿಕೆಟ್ ಸ್ಟೇಡಿಯಂ ನ ಸೇರಿಸ್ಕೊಂಡ್ರೆ ಎಷ್ಟಾಗಲ್ಲ ಆಗುತ್ತಲ್ಲ ಅಷ್ಟೇ ಆಗಲ್ಲ. ನೀವ್ ಅನ್ಕೊಬಹುದು, ಗುರು ಈ 2.8 ಕಿಲೋಮೀಟರ್ ನ ಯಾಕೆ ಅಷ್ಟು ದೊಡ್ಡದಾಗಿ ಹೇಳ್ತಿದ್ಯಾ, ಅದೇನು ಅಷ್ಟು ದೊಡ್ಡ ಇಂಪಾರ್ಟೆಂಟಾ ಅಂತ. ಆಕ್ಚುಲಿ ನೀವು ಈ ಡೇಟಾ ನೋಡಿ, 2025ರಲ್ಲಿ ಬರೋಬ್ಬರಿ 1,02,525 ಅಡುಗುಗಳು ಇಲ್ಲಿಂದ ಪಾಸ್ ಆಗಿದಾವೆ. ಅಂದ್ರೆ ಎವ್ರಿ 5 ನಿಮಿಷಕ್ಕೊಂದ್ಸಲ ಒಂದು ಅಡುಗು ಈ ದಾರಿಯಿಂದ ಪಾಸ್ ಆಗಿದೆ. ರಾತ್ರಿ ಇರ್ಲಿ, ಬೆಳಿಗ್ಗೆ ಇರ್ಲಿ, ಹಗಲಿರ್ಲಿ, ಸಂಜೆ ಇರ್ಲಿ, ಮಧ್ಯಾಹ್ನ ಇರ್ಲಿ, ಮಳೆ ಬರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಬಿರುಗಾಳಿ ಇರ್ಲಿ, ಯಾವತ್ತೂ ಕೂಡ ಇಲ್ಲಿಂದ ಅಡುಗುಗಳು ಪಾಸ್ ಆಗೋದು ಸ್ಟಾಪ್ ಆಗೇ ಇಲ್ಲ. ಇದರಲ್ಲಿ ಮಿಡಿಲ್ ಈಸ್ಟ್ ಇಂದ ಬರೋ ಐಲ್ಯಾಂಡ್ ಗ್ಯಾಸ್ ಇರ್ಬೋದು, ಮತ್ತೆ ಸೆಮಿ ಕಂಡಕ್ಟರ್ಗೆ ಬೇಕಾಗಿರೋ ರಾ ಮೆಟೀರಿಯಲ್ ಇರ್ಬೋದು, ಮತ್ತೆ EV ವೆಹಿಕಲ್ಗೆ ಬೇಕಾಗಿರೋ ರೇರ್ ಅರ್ತ್ ಮಿನರಲ್ ಇರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ ಮಿಷಿನರಿ, ಈ ತರ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನ್ ಇದೊಂದು ಸಣ್ಣ ಜಾಗದ ಮುಖಾಂತರ ಪಾಸ್ ಆಗುತ್ತೆ. ನೀವಿಲ್ಲಿ ಇನ್ನೊಂದು ನಂಬರ್ ನೋಡಿ, 2025ರ ಜಸ್ಟ್ 6 ತಿಂಗಳಲ್ಲೇನೆ 2,32,00,000 ಬ್ಯಾರಲ್ ಆಯಿಲ್ ಈ ಸಣ್ಣ 2.8 ಕಿಲೋಮೀಟರ್ ಜಾಗದಿಂದ ಪಾಸ್ ಆಗಿದೆ. ಇದು ಎಷ್ಟು ದೊಡ್ಡದು ಅಂದ್ರೆ ಎಂಟೈರ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಿನ್ನೂ ಜಾಸ್ತಿ. ಮತ್ತೆ ಪ್ರಪಂಚದಲ್ಲೇನೆ ಸಮುದ್ರ ಮಾರ್ಗದಿಂದ ಆಗೋ ಟೋಟಲ್ ವ್ಯಾಪಾರ ಇದೆಯಲ್ಲ, ಅದರಲ್ಲಿ 22% ಈ ಸ್ಟ್ರೈಟ್ ಆಫ್ ಮಲಾಕಾ ಇಂದ ಆಗುತ್ತೆ. ಅದಕ್ಕೆ ಎಷ್ಟೋ ಎಕ್ಸ್ಪರ್ಟ್ಗಳು ಈ ಮಲಾಕಾನ ವರ್ಲ್ಡ್ ಮೋಸ್ಟ್ ಕ್ರಿಟಿಕಲ್ ಚೆಕ್ ಪಾಯಿಂಟ್ ಅಂತ ಕರೀತಾರೆ. ನೀವ್ ಈ ಮ್ಯಾಪ್ ನೋಡಿ, ಬೇ ಆಫ್ ಬೆಂಗಾಲ್ ಒಂದು ದ್ವೀಪದ ಸಮೂಹ. ಅಂಡಮಾನ್ ಮತ್ತೆ ನಿಕೋಬಾರ್ ಅಲ್ಲಿ 570 ದ್ವೀಪಗಳಿದಾವೆ. ಅದು ಪೂರ್ತಿ 750 ಕಿಲೋಮೀಟರ್ ಉದ್ದ ಇದೆ. ಇಂಡಿಯಾದ ಮೇನ್ ಲ್ಯಾಂಡ್ ಇಂದ 1,200 ಕಿಲೋಮೀಟರ್ ದೂರ ಇದೆ. ಆದ್ರೆ ಈ ಸ್ಟ್ರೈಟ್ ಆಫ್ ಮಲಾಕಾ ಇಂದ ಕೇವಲ 150 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಯಾರು ಅಂಡಮಾನ್ ನ ಕಂಟ್ರೋಲ್ ಮಾಡ್ತಾರೆ ಅವರು ಡೈರೆಕ್ಟ್ ಈ ಸ್ಟ್ರೈಟ್ ಆಫ್ ಮಲಾಕಾದ ಎಂಟ್ರೆನ್ಸ್ ನೇ ಕಂಟ್ರೋಲ್ ಮಾಡಬಹುದು. ಹಾಗಿದ್ರೆ ಈ ಅಂಡಮಾನ್ ನ ಕಂಟ್ರೋಲ್ ಯಾರ ಕೈಯಲ್ಲಿದೆ? ನಮ್ಮ ಇಂಡಿಯಾ ಕೈಯಲ್ಲಿದೆ. ಈಗ ಈ ಸ್ಟ್ರೈಟ್ ಆಫ್ ಮಲಾಕಾನ ಯಾರು ಕಂಟ್ರೋಲ್ ಮಾಡಬಹುದು? ನಮ್ಮ ಇಂಡಿಯಾ ಕಂಟ್ರೋಲ್ ಮಾಡಬಹುದು. ಇದು ಯಾವುದೋ ಜಸ್ಟ್ ಸ್ಕೂಲಲ್ಲಿ ಹೇಳ್ಕೊಡ್ತಿರೋ ಜಿಯೋಗ್ರಫಿ ಪಾಠ ಅಲ್ಲ. ಚೀನಾ ಇದನ್ನ 1993ರಲ್ಲಿ ಆದ ಕೈಯಾದ ಘಟನೆಯಿಂದ ಅರ್ಥ ಮಾಡ್ಕೊಳ್ಳುತ್ತೆ. ಅವತ್ತು ಅರ್ಥ ಮಾಡ್ಕೊಂಡ್ಮೇಲೆ ಬೀಜಿಂಗ್ ಅಲ್ಲಿ ಹುಟ್ಟಿರೋ ಭಯ
ಇನ್ನೂ ಕೂಡ ಹೋಗ್ತಾ ಇಲ್ಲ. ಒಬ್ಬ ಮನುಷ್ಯನ ಯೋಚನೆ ಮಾಡಿ, ಈ ಮನುಷ್ಯ ಜಗತ್ತಿನಲ್ಲೇ ಅತಿ ಪವರ್ಫುಲ್, ಇವನ ಹತ್ರ ಅತಿ ದೊಡ್ಡ ಆರ್ಮಿ ಇದೆ, ಅತಿ ದೊಡ್ಡ ನೇವಿ ಇದೆ, ಮತ್ತೆ ಇವನು ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ಎಕಾನಮಿ. ಇವನು ಎಷ್ಟೇ ದೊಡ್ಡದಾಗಿ ಬೆಳೆದ್ರು ಕೂಡ ಇವನು ಬದುಕಬೇಕಂದ್ರೆ ಇವನಿಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಇವಾಗ ಯಾರಾದ್ರೂ ಬಂದ್ಬಿಟ್ಟು ಈ ಆಕ್ಸಿಜನ್ ಹೃದಯಕ್ಕೆ ಹೋಗುತ್ತಲ್ಲ, ಅದನ್ನ ಹೋಗಿ ಸ್ಟಾಪ್ ಮಾಡ್ಬಿಟ್ರೆ ಈ ವ್ಯಕ್ತಿ ಎಷ್ಟು ದಿವಸ ಬದುಕಬಹುದು? 1 ದಿವಸ, 2 ದಿವಸ, 3 ದಿವಸ, ಮ್ಯಾಕ್ಸಿಮಮ್ ಅಂದ್ರೂ ಕೂಡ 7 ನಿಮಿಷ ಬದುಕಬಹುದು. ಇದಕ್ಕಿಂತ ಮೇಲೆ ಸೈಂಟಿಫಿಕಲಿ ಬದುಕಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಚೈನಾಗೆ ಈ ಸ್ಟ್ರೈಟ್ ಆಫ್ ಮಲಾಕಾ ಅನ್ನೋದು ಒಂದು ಆಕ್ಸಿಜನ್ ಪೈಪ್ ಇದ್ದಂಗೆ. ಯಾರಾದ್ರೂ ಈ ಪೈಪ್ ನ ಸ್ಟಾಪ್ ಮಾಡಿಸ್ಬಿಟ್ರೆ ಚೈನಾ ಅಲ್ಲೇ ಕುಸ್ತೋಗ್ಬಿಡ್ತಾನೆ. ಚೈನಾಗೆ ಈ ಸ್ಟ್ರೈಟ್ ಆಫ್ ಮಲಾಕಾ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ 2025 ಡೇಟಾ ಪ್ರಕಾರ ಪ್ರತಿ ದಿವಸ 1,16,00,000 ಆಯಿಲ್ ಬ್ಯಾರಲ್ಸ್ ಡೈಲಿ ಇಲ್ಲಿಂದ ಚೈನಾಗೆ ಹೋಗುತ್ತೆ. ಅಂದ್ರೆ ಚೈನಾದ 80% ಆಯಿಲ್ ಜಸ್ಟ್ ಈ ಸ್ಟ್ರೈಟ್ ಆಫ್ ಮಲಾಕಾ ಇಂದಾನೆ ಬರುತ್ತೆ. ಅಷ್ಟೇ ಅಲ್ಲದೆ ಚೈನಾ ಎಕ್ಸ್ಪೋರ್ಟ್ ಮಾಡೋ ಸೆಮಿ ಕಂಡಕ್ಟರ್ ಇರ್ಬೋದು, ಇವಿ ಇರ್ಬೋದು, ಲ್ಯಾಪ್ಟಾಪ್, ಫೋನು, ಪ್ರತಿ ಒಂದು ಕೂಡ ಈ ಸ್ಟ್ರೈಟ್ ಆಫ್ ಮಲಾಕಾ ಇಂದಾನೆ ಹೋಗುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ಅಷ್ಟು ದೊಡ್ಡ ಆರ್ಮಿ ಇದೆ, ಅಷ್ಟು ದೊಡ್ಡ ನೇವಿ ಇದೆ, ಎಲ್ಲ ಇದೆ. ಯಾರಾದ್ರೂ ನಾಳೆ ಹೋಗ್ಬಿಟ್ಟು ಈ ಸ್ಟ್ರೈಟ್ ಆಫ್ ಮಲಾಕಾನ ಸ್ಟಾಪ್ ಮಾಡಿದ್ರೆ ಏನಾಗ್ಬೋದು ಅಂತ. ಒಂದೇ ಒಂದು ವಾರ್ ಮಾಡ್ದಲೆ, ಒಂದೇ ಒಂದು ಗುಂಡಾರಿಸ್ದಲೆ ಚೈನಾನ ಈಸಿಲಿ ಕಂಟ್ರೋಲ್ ಮಾಡಬಹುದು. ಇದೇ ಭಯ ಚೈನಾಗೆ 1993 ಕಾಡ್ತಾ ಇದೆ. 1993 ಈನಿ ಅನ್ನೋ ಒಂದು ಹಡಗನ್ನ US ಆರ್ಮಿ 24 ದಿವಸ ಸ್ಟಾಪ್ ಮಾಡಿಸುತ್ತೆ. ಕಾರಣ ಬಂದ್ಬಿಟ್ಟು ಇವ್ರು ಕೆಮಿಕಲ್ ವೆಪನ್ ನ ಸಾಗಿಸ್ತಿದ್ದಾರೆ ಅಂತ. 24 ದಿವಸ ಆ ಹಡಗು ಸಮುದ್ರದ ಮಧ್ಯದಲ್ಲೇ ಇರುತ್ತೆ. ಅಲ್ಲಿರೋ ಕ್ರೂಗಳಿಗೆ ಕುಡಿಯಕ್ ನೀರ್ ಸಮೇತ ಇರಲ್ಲ, ತಂದಿರೋದೆಲ್ಲ ಖಾಲಿಯಾಗಿ ಹೋಗಿರುತ್ತೆ. ಈ ವಿಷಯ ಚೈನಾದ ಬೀಜಿಂಗ್ ಹೋಗಿ ತಲುಪುತ್ತೆ. ಅವತ್ತು ಚೈನಾ ಫೀಲ್ ಮಾಡ್ತಲ್ಲ ಭಯ, ಆ ಭಯ ಇದುವರೆಗೂ ಕೂಡ ಹೋಗ್ತಾ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಚೈನಾ ಈ ಸ್ಟ್ರೈಟ್ ಆಫ್ ಮಲಾಕಾದ ಡಿಪೆಂಡೆನ್ಸಿನ ಕಮ್ಮಿ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದೆ. ಸುಮಾರು 1,00,000 ಕೋಟಿ ಚೈನಾ ಈ ಡಿಪೆಂಡೆನ್ಸಿಯಿಂದ ದೂರ ಬರಕ್ಕೆ ಖರ್ಚು ಮಾಡ್ತಾ ಇದೆ. ಇದುವರೆಗೂ ಸಕ್ಸಸ್ ಆಗಿಲ್ಲ. ಅದರಲ್ಲಿ ಮೇನ್ ಅಂದ್ರೆ ಈ ಪಾಕಿಸ್ತಾನದ ಜೊತೆ ಮಾಡಿರೋ ಒಂದು ಪ್ರಾಜೆಕ್ಟ್. 26 ಮಾರ್ಚ್ 2024 ಪಾಕಿಸ್ತಾನದ ಶಾಂಗ್ಲಾ ಜಿಲ್ಲೆ ಒಂದು ಬಸ್ ಹೋಗ್ತಿರುತ್ತೆ. ಚೈನೀಸ್ ಇಂಜಿನಿಯರ್ಗಳನ್ನ ದಾಸು ಡ್ಯಾಮ್ ಪ್ರಾಜೆಕ್ಟ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಬಸ್ ಹೋಗ್ತಿರ್ಬೇಕಾದ್ರೆ ಒಂದು ಸ್ಫೋಟಕ ತುಂಬಿರೋ ಗಾಡಿ ಬಂದ್ಬಿಟ್ಟು ಈ ಬಸ್ಸಿಗೆ ಡ್ಯಾಶ್ ಹೊಡಿಯುತ್ತೆ. ಇದರಿಂದ 5 ಜನ ಚೈನೀಸ್ಗಳು ಪ್ರಾಣ ಕಳ್ಕೊಂತಾರೆ. ಇದ್ರ ಜೊತೆಗೆ ಒಬ್ಬ ಪಾಕಿಸ್ತಾನಿ ಕೂಡ ಇರ್ತಾನೆ. ಈ ಇನ್ಸಿಡೆಂಟ್ ನಡೆಯೋ 1 ವಾರದ ಮುಂಚೆನೆ ಚೈನಾ $62 ಬಿಲಿಯನ್ ಸಿಪೆಕ್ ಪ್ರಾಜೆಕ್ಟ್ಗೆ ಸೈನ್ ಹಾಕಿರುತ್ತೆ. ಈ ತರ ಅಟ್ಯಾಕ್ ಆಗ್ತಿರೋದು ಇದೇ ಫಸ್ಟ್ ಏನಲ್ಲ. 2021ರಿಂದ 2024 ಸುಮಾರು 14 ಅಟ್ಯಾಕ್ ಆಗಿದಾವೆ. 20 ಚೈನೀಸ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ, 34 ಜನಕ್ಕೆ ಗಾಯ ಆಗಿದೆ. ಏನಕ್ಕೆ ಅಂದ್ರೆ ಸಿಪೆಕ್ ಅಂತ. ಸಿಪೆಕ್ ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಇದನ್ನ ಚೈನಾ ಪಾಕಿಸ್ತಾನದಲ್ಲಿ ಬಿಲ್ಡ್ ಮಾಡ್ತಾ ಇದೆ. ಗ್ವಾದರ್ ಪೋರ್ಟ್ ಇಂದ ಸೀದಾ ಶಿಂಜಾನ್ ವರ್ಗು ಒಂದು ಪೈಪ್ ಲೈನ್ ಮಾಡ್ತಾ ಇದ್ದಾರೆ. ಈ ಪೈಪ್ ಲೈನ್ ಈ ಮಲಾಕಾನ ಬೈಪಾಸ್ ಮಾಡ್ಬಿಟ್ಟು ಸೀದಾ ಮೇನ್ ಲ್ಯಾಂಡ್ ಇಂದಾನೆ ಮಿಡಲ್ ಈಸ್ಟ್ ಇಂದ ಬರೋ ಆಯಿಲ್ ಚೈನಾಗ ಹೋಗುತ್ತೆ. ಇದಕ್ಕೆ ಚೈನಾ 10 ವರ್ಷದಿಂದ $62 ಬಿಲಿಯನ್ ಖರ್ಚು ಮಾಡಿದೆ. ಇದು ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಈ ಬಲೂಚಿ ಹೋರಾಟಗಾರರು ರಾತ್ರಿ ಹೊತ್ತು ಬಂದ್ಬಿಟ್ಟು ಇಲ್ಲಿ ಅಟ್ಯಾಕ್ ಮಾಡ್ತಾರೆ, ಈ ಪೈಪ್ ಲೈನ್ಗಳನ್ನ ಒಡೆದಾಕ್ತಾರೆ, ಮತ್ತೆ ಬೆಳಗಾಗ ಅಷ್ಟೊತ್ತಿಗೆ ಅಲ್ಲಿ ಯಾರು ಇರಲ್ಲ. ಇದರಿಂದ ಚೈನಾದವ್ರಿಗೆ ಮತ್ತೆ ಪಾಕಿಸ್ತಾನದವ್ರಿಗೆ ಇದನ್ನ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಮತ್ತೆ ಅಕ್ಟೋಬರ್ 2024 ಚೈನಾ ಪಾಕಿಸ್ತಾನಕ್ಕೆ ಓಪನ್ಲಿ ಬೈದಿದೆ. ಸೆಕ್ಯೂರಿಟಿ ಇಸ್ ದ ಬಿಗ್ಗೆಸ್ಟ್ ಕನ್ಸರ್ನ್, ವಿತೌಟ್ ಎ ಸೇಫ್ ಎನ್ವೈರನ್ಮೆಂಟ್ ನಥಿಂಗ್ ಕ್ಯಾನ್ ಬಿ ಅಚೀವ್ಡ್ ಅಂತ. ಇದು ಮೊದಲನೇ ಪ್ರಯತ್ನ. ಆದ್ರೆ 2ನೇ ಪ್ರಯತ್ನ ಮಯನ್ಮಾರ್ ಇಂದ ಡೈರೆಕ್ಟ್ ಆಗಿ ಯುನಾನ್ ಪ್ರಾಂತ್ಯಕ್ಕೆ ಈ ಪೈಪ್ ಲೈನ್ ನ ಬಿಲ್ಡ್ ಮಾಡಿರ್ತಾರೆ. ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಡೈಲಿ 4,20,000 ಆಯಿಲ್ ಬ್ಯಾರಲ್ಸ್. ಬಟ್ ಚೈನಾಗೆ ಡೈಲಿ ಬೇಕಾಗಿರೋದು ಎಷ್ಟು ಹೇಳಿ? 1,16,00,000. ಅಂದ್ರೆ ಜಸ್ಟ್ 4% ಅಷ್ಟೇನೆ ಈ ಪೈಪ್ ಲೈನ್ ಹೆಲ್ಪ್ ಮಾಡ್ತಾ ಇದೆ. ಬಟ್ ಇದು ಕೂಡ ಕಂಪ್ಲೀಟ್ ಆಗಲ್ಲ. 2021 ಮಯನ್ಮಾರ್ ಅಲ್ಲಿ ಸಿವಿಲ್ ವಾರ್ ಆಗುತ್ತೆ. ಈ ಸಿವಿಲ್ ವಾರ್ ಇಂದ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ, ಅಲ್ಲೇ ಸ್ಟಾಪ್ ಆಗಿ ಹೋಗುತ್ತೆ. ಮತ್ತೆ ಚೈನಾ 3ನೇ ಸಲ ಟ್ರೈ ಮಾಡುತ್ತೆ ಥೈಲ್ಯಾಂಡ್ ಅಲ್ಲಿ ಕ್ರಾಕ್ ಕೆನಾಲ್ ನ ಹುಟ್ಟಾಕಕ್ಕೆ ಟ್ರೈ ಮಾಡ್ತಾ ಇದೆ. ಸೇಮ್ ಸುಯೇಸ್ ಕೆನಾಲ್ ತರ ನೆಲನ ಕೊರೆದ್ಬಿಟ್ಟು ಹೊಸ ಕೆನಾಲ್ ನ ಹುಟ್ಟಾಕಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಇದಕ್ಕೆ ಅಮೆರಿಕ ಆಗ್ಲಿ, ಇಂಡಿಯಾ ಆಗ್ಲಿ, ಜಪಾನ್ ಆಗ್ಲಿ, ಖುದ್ದು ಥೈಲ್ಯಾಂಡ್ ಕೂಡ ಅಪ್ರೂವ್ ಕೊಡ್ತಾ ಇಲ್ಲ. ಥೈಲ್ಯಾಂಡ್ ಇದು ಇಷ್ಟನೂ ಇಲ್ಲ. ಚೈನಾ ಇದರಿಂದ ತಪ್ಪಿಸ್ಕೊಳಕ್ಕೆ ಪಾಕಿಸ್ತಾನಿಂದ ಹೋಗ್ತಾನೆ, ಅಲ್ಲೂ ಹೆಲ್ಪ್ ಆಗಲ್ಲ, ಮಯನ್ಮಾರ್ ಇಂದನೂ ಹೆಲ್ಪ್ ಆಗಲ್ಲ, ಥೈಲ್ಯಾಂಡ್ ಇಂದನೂ ಹೆಲ್ಪ್ ಆಗಲ್ಲ. ಚೈನಾ ಇಷ್ಟೆಲ್ಲ ಪರದಾಡ್ತಿರೋದು ಈ ಜಸ್ಟ್ 2.8 ಕಿಲೋಮೀಟರ್ ಜಾಗದಿಂದ ತಪ್ಪಿಸ್ಕೊಳಕ್ಕೆ. ಯಾಕಂದ್ರೆ ಈ 2.8 ಕಿಲೋಮೀಟರ್ ಜಾಗನ ಕಂಟ್ರೋಲ್ ಮಾಡ್ತಿರೋದು ಚೈನಾದ ಇಂಡೈರೆಕ್ಟ್ ಎನಿಮಿ ಆಗಿರೋ ನಮ್ಮ ಇಂಡಿಯಾ. From one theater of conflict, let's now turn to another, the Malacca Strait. For the last 10 years, China has been trying to dominate this region. India is now building a massive naval base. ನಮ್ಮ ದೇಶಕ್ಕೆ ಈ ಪವರ್ ಸಿಕ್ಕಿರೋದು ದುಡ್ಡು ಕೊಟ್ಟಲ್ಲ, ಅಥವಾ ಯಾರ ಹತ್ರನೋ ಯುದ್ಧ ಮಾಡಿ ಬಲವಂತದಿಂದ ಕಿತ್ಕೊಂಡಿಲ್ಲ. ನಮ್ಗೆ ಈ ಪವರ್ ಬಂದಿರೋದು ಈ ಜಿಯೋಗ್ರಫಿಯಿಂದ. ಈ ಜಿಯೋಗ್ರಫಿ ನಮ್ಗೆ ಗಿಫ್ಟ್ ಕೊಟ್ಟಿದೆ ಈ ಅಂಡಮಾನ್ ನಿಕೋಬಾರ್. ಈ ಅಂಡಮಾನ್ ಹತ್ರ ಇರೋ 6 ಡಿಗ್ರಿ ಚಾನಲ್ ಮುಖಾಂತರನೇ ಶಿಪ್ಗಳು ಮೂವ್ ಆಗ್ಬೇಕು. ಪ್ರತಿ ವರ್ಷಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಶಿಪ್ಗಳು ಇದ್ರ ಮುಖಾಂತರನೇ ಮೂವ್ ಆಗುತ್ತೆ. ಇದೇ ಜಾಗದಲ್ಲಿ ನಮ್ಮ ಇಂಡಿಯಾದ PI ಪೊಸೈಡನ್ ಏರ್ ಕ್ರಾಫ್ಟ್ ಗಳಿದಾವೆ. ಇವನ್ನ ಜಗತ್ತಿನ ಅತಿ ಡೆಡ್ಲಿ ಸಬ್ಮರೀನ್ ಹಂಟರ್ಸ್ ಅಂತ ಕರೀತಾರೆ. ಇದ್ರ ಜೊತೆಗೆ ನಮ್ಮ ವಾರ್ಶಿಪ್ ಗಳು ಕೂಡ ಅಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತವೆ. ಆಮೇಲೆ ನಿಮ್ ತಲೆಯಲ್ಲಿ
ಒಂದು ಯೋಚನೆ ಬಂದಿರಬಹುದು, ಈ 2.8 ಕಿಲೋಮೀಟರ್ ಜಾಗನ ನಮ್ಮ ಇಂಡಿಯಾ ಕಂಟ್ರೋಲ್ ಮಾಡಿದ್ರೆ ಬೇರೆ ಕಡೆಯಿಂದ ಚೈನೀಸ್ ನೇವಿ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಆ ಜಾಗನ ಕಂಟ್ರೋಲ್ ಮಾಡಬಹುದಲ್ಲ ಅಂತ. ಆಕ್ಚುಲಿ ಅದು ಆ ತರ ವರ್ಕ್ ಆಗಲ್ಲ. ಇಂಡಿಯಾ ಹೋಗ್ಬಿಟ್ಟು ಈ 2.8 ಕಿಲೋಮೀಟರ್ ನ ಕಂಟ್ರೋಲ್ ಮಾಡ್ತಿದೆ ಅಂದ್ರೆ ಇಂಡಿಯಾ ಹೋಗ್ಬಿಟ್ಟು ಅಲ್ಲಿ ಗೇಟ್ ಹಾಕಂಗ್ ಕುತ್ಕೊಳಲ್ಲ. ಇಂಡಿಯಾ ಏನ್ ಮಾಡುತ್ತೆ, ಎದುರಿಸುತ್ತೆ. ಈ ಅಂಡಮಾನ್ ಹತ್ರ ಯಾವ್ದೋ ಒಂದು ಚೈನೀಸ್ ಶಿಪ್ ಮೂವ್ ಆಗ್ತಾ ಇದೆ. ಈ ಚೈನೀಸ್ ಶಿಪ್ ಮೂವ್ ಆಗ್ಬೇಕಾದ್ರೆ ನಮ್ದು P-8I ಏರ್ ಕ್ರಾಫ್ಟ್ ಏನಾದ್ರು ಆ ಚೈನೀಸ್ ಶಿಪ್ ಮೇಲೆ ಒಂದೇ ಒಂದ್ ಸೆಕೆಂಡ್ ಹಿಂಗ್ ಫ್ಲೈ ಮಾಡಿದ್ರೆ ಲಂಡನ್ ಅಲ್ಲಿ ಕುಂತಿರೋ ಇನ್ಶೂರೆನ್ಸ್ ಅನಾಲಿಸಿಸ್ ಗಳು ಇದ್ದಕ್ಕಿದ್ದಂಗೆ ಈ ಶಿಪ್ ನ ವಾರ್ ಪ್ರೀಮಿಯಂ ನ 3 ಪಟ್ಟು ಜಾಸ್ತಿ ಮಾಡ್ಬಿಡ್ತಾರೆ. ಇದರಿಂದ ನೆಕ್ಸ್ಟ್ ಶಿಪ್ಪಿಂಗ್ ಕಂಪನಿಗಳು ಹೊಸ ಟ್ರಿಪ್ ನ ಸ್ಟಾರ್ಟ್ ಮಾಡಕ್ಕೆ ಎದುರ್ಕಂತವೆ. ಯಾಕಂದ್ರೆ ಅವ್ರಿಗೆ ಏನು ಲಾಭ ಆಗಲ್ಲ, ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳಿಗೆ ಪೇ ಮಾಡ್ಬೇಕಾಗುತ್ತೆ, ಕೈಯಲ್ಲಿ ಏನು ದುಡ್ಡು ಸಿಗಲ್ಲ. ಇದರಿಂದ ಎಲ್ಲಾ ಶಿಪ್ ಗಳು ಟ್ರಿಪ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಇರ್ತಾವೋ ಅಲ್ಲೇ ಸ್ಟಾಪ್ ಆಗ್ಬಿಡ್ತವೆ. ಇವಾಗ ನೀವೇ ಯೋಚನೆ ಮಾಡಿ, ಏನು ವಾರ್ ಮಾಡಿಲ್ಲ, ಯಾವುದೇ ರೀತಿ ಗುಂಡಾರ್ಸಿಲ್ಲ, ಜಸ್ಟ್ ಫ್ಲೈಟ್ ಆರಿರೋದಷ್ಟೇನೆ. ಇಷ್ಟಕ್ಕೇನೆ ಎಂಟೈರ್ ಎಕಾನಮಿನೇ ಉಲ್ಟಾ ಸೀದಾಗೋಗ್ಬಿಡುತ್ತೆ. ಭಯ ಅನ್ನೋದಿದೆಯಲ್ಲ, ಅದು ಆಟೋಮೆಟಿಕ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸ್ಟ್ರಾಟಜಿಸ್ಟ್ ಗಳು ಇದನ್ನ ಪ್ರೆಸೆಂಟ್ ಡಿಟರೆನ್ಸ್ ಅಂತಾರೆ. ಅಂದ್ರೆ ನಾವ್ ಆ ಪ್ಲೇಸ್ ಅಲ್ಲಿ ಇರೋದು, ಕಾಣಿಸ್ಕೊಳೋದು, ಅಲ್ಲಿ ನಾವ್ ಇದೀವಿ ಅಂತ ತೋರಿಸ್ಕೊಳೋದಷ್ಟೇನೆ. ಯಾವುದೇ ರೀತಿ ಆಕ್ಷನ್ ತಗೊಂಡಲೆ ನಾವು ಜಸ್ಟ್ ಅಲ್ಲಿ ಇದೀವಿ ಅಂತ ತೋರಿಸಿದ್ರೆ ಎಲ್ಲರೂ ನಡ್ಗಕ್ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ ಇಂಡಿಯಾದ ಪವರ್. ಬಟ್ ಎಷ್ಟೋ ಜನ ಎಕ್ಸ್ಪರ್ಟ್ ಗಳು ಹೇಳ್ತಾ ಇದ್ದಾರೆ ನಮ್ ಇಂಡಿಯಾ ಇವಾಗ ತಾನೇ ಎದ್ದಿದೆ, ಇನ್ನೂ ನಿದ್ದೆ ಪೂರ್ತಿ ಹೋಗಿಲ್ಲ ಅಂತ. ಆದ್ರೆ ಇದಕ್ಕೆಲ್ಲ ಎದುರುಕೊಂಡು ಚೈನಾ ಸುಮ್ನೆ ಕುತ್ಕೊಂತಾ ಇಲ್ಲ. ಒಳಗಿಂದೊಳಗೇನೆ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಸಂಚಾಗ್ತಾನೆ ಇದೆ. ಫೆಬ್ರವರಿ 2026 ಅಂದ್ರೆ ಅಂಡಮಾನ್ ನಿಕೋಬಾರ್ ಇಲ್ಲಿ ಒಂದು ರನ್ವೇ ಇದೆ. ಈ ರನ್ವೇನ ರೀಸೆಂಟ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. CDS ಜನರಲ್ ಆಗಿರೋ ಅನಿಲ್ ಚೌಹಾಣ್ ಇದನ್ನ ಇನೋಗ್ರೇಟ್ ಮಾಡ್ತಾರೆ. ಈ ರನ್ವೇನಲ್ಲಿ ಸುಕೋಯಿ 30 MKI ಜೆಟ್ ನ ಈಸಿಲಿ ಲ್ಯಾಂಡ್ ಮಾಡಬಹುದು. ಮತ್ತೆ ಇದ್ರ ಜೊತೆಗೆ ಬ್ರಾಮೋಸ್ ಮಿಸೈಲ್ ಯೂಸ್ ಮಾಡಬಹುದು. ಬ್ರಾಮೋಸ್ ಮಿಸೈಲ್ ರೇಂಜ್ ಎಷ್ಟು ಹೇಳಿ, 500 ಕಿಲೋಮೀಟರ್. ಈ ಪ್ಲೇಸ್ ಇಂದ ಮಲಾಕಾ ಎಂಟ್ರೆನ್ಸ್ ಎಷ್ಟು ದೂರ ಇದೆ, ಕೇವಲ 150 ಕಿಲೋಮೀಟರ್. ನಮ್ಮ ಗೌರ್ಮೆಂಟ್ ಈ ಅಂಡಮಾನ್ ನಿಕೋಬಾರ್ ಅಲ್ಲಿ ಗ್ರೇಟ್ ನಿಕೋಬಾರ್ ಅನ್ನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೆ. ಅದರಲ್ಲಿ $8.5 ಬಿಲಿಯನ್ ಖರ್ಚು ಮಾಡ್ತಾ ಇದೆ. ಯಾಕಂದ್ರೆ ಪೋರ್ಟ್ ಮತ್ತೆ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡಕ್ಕೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಈ ಚೈನಾ ಏನ್ ಮಾಡ್ತಾ ಇದೆ, ಇಂಡಿಯಾದ ಆಸುಪಾಸ್ ಅಲ್ಲಿ ಅಂದ್ರೆ ಶ್ರೀಲಂಕಾ, ಪಾಕಿಸ್ತಾನ, ಮಯನ್ಮಾರ್ ಇಲ್ಲೆಲ್ಲ ಚೈನಾ ಏನ್ ಮಾಡ್ತಾ ಇದೆ, ಪೋರ್ಟ್ ಗಳು ಮಾಡ್ಕೊಂತಾ ಇದೆ, ಮತ್ತೆ ನೇವಿ ಬೇಸ್ ಗಳನ್ನ ಮಾಡ್ಕೊಂತಾ ಇದೆ. ನಮ್ ಇಂಡಿಯಾದ ಗಲ್ಲಕ್ಕೆ ಒಂಥರ ನೆಕ್ಲೆಸ್ ಇದ್ದಂಗೆ. ಅಂದ್ರೆ ಇಂಡಿಯಾನ ನೋಡಿದಿರಲ್ವ ಕೆಳಗಡೆ, ಇದ್ರ ಸುತ್ತಮುತ್ತನು ಚೈನಾ ಏನ್ ಮಾಡ್ತಾ ಇದೆ, ನೇವಿ ಬೇಸ್ ನ ಮಾಡ್ಕೊಂತಾ ಇದೆ. ಇದನ್ನ ಏನಂತಾರೆ ಅಂದ್ರೆ ದ ಸ್ಟ್ರಿಂಗ್ ಆಫ್ ಪರ್ಲ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಶದ ಕತ್ತಿಗೆ ಒಂಥರ ಇದು ನೆಕ್ಲೆಸ್ ಇದ್ದಂಗೆ. ಈ ನೆಕ್ಲೆಸ್ ನ ಬಿಲ್ಡ್ ಮಾಡ್ತಾ ಬರ್ತಾ ಇದೆ ಚೈನಾ. ಈ ಚೈನಾ ಬಿಲ್ಡ್ ಮಾಡ್ತಿರೋ ಈ ನೆಕ್ಲೆಸ್ ಗೆ ನಮ್ ಇಂಡಿಯಾ ರೀಸೆಂಟ್ ಆಗಿ ತಗೊಂಡಿರೋ ಈ ಗ್ರೇಟ್ ನಿಕೋಬಾರ್ ಒಂಥರ ಆನ್ಸರ್ ಇದ್ದಂಗೆ. ಇದೆಲ್ಲ ನೋಡಿದ್ರೆ ನಮ್ ಇಂಡಿಯಾ ಎಚ್ಚರ ಆಗ್ತಾ ಇದೆ, ನಮ್ ಇಂಡಿಯಾ ರಿವರ್ಸ್ ಆಗ್ತಾ ಇದೆ, ಪರವಾಗಿಲ್ಲ ಡೆವಲಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಮ್ ಇಂಡಿಯಾ ಇನ್ನೂ ಎಚ್ಚರ ಆಗೋದು ತುಂಬಾ ಇದೆ. ಯಾಕಂದ್ರೆ ನಾವು ಸ್ವಲ್ಪ ನಿದ್ದೆಗೆ ಜಾರಿದ್ರೆ ಚೈನಾ ಮತ್ತೆ ಅವನ ಪೊಸಿಷನ್ ನ ವಾಪಸ್ ತಗೊಂತಾನೆ. ಯಾಕಂದ್ರೆ ಮಯನ್ಮಾರ್ ಹತ್ರ ಒಂದು ಕೋಕೋ ಐಲ್ಯಾಂಡ್ ಅಂತ ಇದೆ. ಇದರಲ್ಲಿ ಚೈನಾದ ಸರ್ವೆಲೆನ್ಸ್ ಫೆಸಿಲಿಟಿ ಕೂಡ ಇದೆ. ನಮ್ಮ ಅಂಡಮಾನ್ ಇಂದ ಜಸ್ಟ್ 55 ಕಿಲೋಮೀಟರ್ ಅಷ್ಟೇನೆ. ಅಲ್ಲಿಂದ ಚೈನಾ ಏನ್ ಮಾಡ್ತಾನೆ, ಪ್ರತಿಯೊಂದು ಟ್ರ್ಯಾಕ್ ಮಾಡ್ತಾನೆ. ಅಂದ್ರೆ ಶಿಪ್ ಎಷ್ಟು ಹೋಗ್ತಾ ಇದಾವೆ, ಏರ್ ಕ್ರಾಫ್ಟ್ ಗಳು ಎಷ್ಟಿದಾವೆ, ಮತ್ತೆ ನಾವ್ ಏನೇನ್ ಮಾಡ್ತಾ ಇದೀವಿ ಪ್ರತಿ ಒಂದೂನು ಆ ಜಾಗದಲ್ಲಿ ಕುತ್ಕೊಂಡು ಟ್ರ್ಯಾಕ್ ಮಾಡ್ತಾನೆ. ಒಂಥರ ಅವ್ನು ಎಲ್ಲಿದ್ದಾನೆ ಅಂದ್ರೆ ನಮ್ಮ ಮನೆ ಹಿತ್ತಲಲ್ಲಿ ಕುತ್ಕೊಂಡು ನಾವು ಹೊರಗ್ ಬಂದ್ವಾ ಹೊರಗೆ ಹೋದ್ವಾ ಅಂತ ಪ್ರತಿ ಒಂದು ಟ್ರ್ಯಾಕ್ ಮಾಡ್ತಿದ್ದಾನೆ ಚೈನಾ. ಏಪ್ರಿಲ್ 2026 ಇಂಡೋನೇಷಿಯಾ ಹತ್ರ ಒಂದು ಲೊಂಬಾಕ್ ಸ್ಟ್ರೈಟ್ ಅಂತ ಇದೆ. ಇಲ್ಲಿ ಒಂದು 3.7 ಮೀಟರ್ ಉದ್ದದ ಸಿಲಿಂಡರ್ ಆಕಾರದ ಒಂದು ಡಿವೈಸ್ ಸಿಕ್ಕಿದೆ. ಇದನ್ನ ಇಂಡೋನೇಷಿಯನ್ ನೇವಿ ಸೀಸ್ ಮಾಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಕಳಿಸ್ತಾರೆ. ಕಳಿಸ್ದಾಗ ಗೊತ್ತಾಗಿದ್ದೇನಂದ್ರೆ ಇದೊಂದು ಚೈನೀಸ್ ಸರ್ವೆಲೆನ್ಸ್ ಸಿಸ್ಟಮ್. ಚೈನಾ ಏನ್ ಮಾಡ್ತಾ ಇದೆ, ಎಲ್ಲಾ ಕಡೆ ಸಮುದ್ರದ ಅಡಿಯಲ್ಲಿ ಈ ತರ ಸರ್ವೆಲೆನ್ಸ್ ಸಿಸ್ಟಮ್ ನ ಆಗ್ತಾ ಇದೆ. ಯಾಕಂದ್ರೆ ಚೈನಾಗೆ ಪ್ರತಿ ಒಂದನ್ನು ಟ್ರ್ಯಾಕ್ ಮಾಡಕ್ಕೆ, ನಾಳೆ ಒಂದ್ ದಿವಸ ಇವ್ರ ಸಬ್ಮರೀನ್ ನ ಪ್ರತಿ ಒಂದನ್ನು ಎಲ್ಲಿ ಅಡಗಿಸಿಡ್ಬೇಕು ಅಂತ ಟ್ರ್ಯಾಕ್ ಮಾಡಕ್ಕೆ ಚೈನಾ ಏನ್ ಮಾಡ್ತಾ ಇದೆ, ಇವಾಗ್ಲಿಂದಾನೆ ಎಲ್ಲಾ ಕಡೆ ಸಿಸ್ಟಮ್ ನ ಬಿಲ್ಡ್ ಮಾಡ್ತಾ ಇದೆ. ಇದರಿಂದ ನಮ್ ಇಂಡಿಯಾ ಇನ್ನೂ ಎಚ್ಚರ ಆಗ್ಬೇಕು. ಯಾಕಂದ್ರೆ ನಾವು ಚಾಪೆ ಕೆಳಗ್ ತೂರಿದ್ರೆ ಚೈನಾ ರಂಗೋಲಿ ಕೆಳಗ್ ತೂರ್ತಾನೆ. ನಾವು ಒಂದ್ ಹೆಜ್ಜೆ ಇಟ್ರೆ ಚೈನಾ 10 ಹೆಜ್ಜೆ ಇಟ್ಟಿರ್ತಾನೆ. ಅವನು ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಅವನಿಗಿನ್ನ ಮುಂದುವರಿಲೇಬೇಕು. ಯಾಕಂದ್ರೆ ಜಿಯೋಗ್ರಫಿ ಇದೆ ಅಂತ ತಕ್ಷಣ ಅದನ್ನ ಯೂಸ್ ಮಾಡ್ಕೊಳೋ ಪವರ್ ಗೊತ್ತಿರ್ಬೇಕು. ಯೂಸ್ ಮಾಡ್ಕೊಳೋ ಪವರ್ ಗೊತ್ತಿಲ್ಲ ಅಂದ್ರೆ ಅದಿದ್ರು ವೇಷನೆ. ಯಾವ್ದೋ ಒಬ್ಬ LKG ಹುಡುಗಂಗೆ AK-47 ಕೊಟ್ರೆ ಏನ್ ಮಾಡ್ತಾನ ಅವನಿಗೆ, ಅದನ್ನ ಗನ್ನ ಯೂಸ್ ಮಾಡೋ ಪವರೇ ಗೊತ್ತಿರಲ್ಲ. ಇವಾಗ ರೀಸೆಂಟ್ಲಿ ಇರಾನ್ ಏನ್ ಮಾಡ್ತು, ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ನೀಟಾಗಿ ಯೂಸ್ ಮಾಡ್ಕೊಂತು. ಅದಕ್ಕೆ ಹೆಂಗ್ ಬೇಕೋ ಹಂಗ್ ಯೂಸ್ ಮಾಡ್ಕೊಂತು. ಇದರಿಂದ ಅಮೆರಿಕ ಇರಾನ್ ಹೇಳೋ ಮಾತು ಕೇಳಂಗಾಯ್ತು. ಅದೇ ರೀತಿ ನಮ್ ಇಂಡಿಯಾ ಈ ಸ್ಟ್ರೈಟ್ ಆಫ್ ಮಲಕನ ನೀಟಾಗಿ ಯೂಸ್ ಮಾಡ್ಕೊಬೇಕು. ಸುಮ್ನೆ ಇದೆ ಅಂತ ಕುತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಒಂದು ಸಲ ನಮ್ ಇಂಡಿಯಾ ಇದನ್ನೇನಾನು ನೀಟಾಗಿ ಕಂಟ್ರೋಲ್ ಮಾಡಕ್ ಸ್ಟಾಪ್ ಮಾಡಿದ್ರೆ ನಮ್ ಇಂಡಿಯಾ ಜಗತ್ತಿನ ಸೂಪರ್ ಪವರ್ ಆಗೋದನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವೇ ಯೋಚನೆ ಮಾಡಿ, ನೀವು ಯೂಸ್ ಮಾಡ್ತಿರೋ ಫೋನ್ ಇರ್ಲಿ, ಲ್ಯಾಪ್ಟಾಪ್ ಇರ್ಲಿ, ಪ್ರತಿ ಒಂದು ಎಲ್ಲಿಂದ ಬರುತ್ತೆ, ಚೈನಾದಿಂದ ಬರುತ್ತೆ. ಅದರಲ್ಲೆಲ್ಲ ಸೆಮಿ ಕಂಡಕ್ಟರ್ ಚಿಪ್ ಇರುತ್ತೆ. ಆ ಚಿಪ್ ಎಲ್ಲಿ ತಯಾರಾಗುತ್ತೆ, ತೈವಾನ್ ಅಲ್ಲಿ ತಯಾರಾಗುತ್ತೆ. ಈ ತೈವಾನಿಗೆ ರಾ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ, ಚೈನಾ ಇಂದ ಬರುತ್ತೆ. ರಾ ಮೆಟೀರಿಯಲ್ ಎಲ್ಲಿಂದ ಹೋಗುತ್ತೆ, ಇದೇ ಸ್ಟ್ರೈಟ್ ಆಫ್ ಮಲಕಾ ಇಂದಾನೆ ಹೋಗುತ್ತೆ. ಮತ್ತೆ ನಮ್ ಇಂಡಿಯಾನ ಎಷ್ಟೋ ಕಂಟ್ರಿಗಳು ಇವರು ಬಡವ ಕಂಟ್ರಿ, ಸಣ್ಣ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ, ಇವಾಗ ಡೆವಲಪ್ ಆಗ್ತಿದ್ದಾರೆ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ. ರೀಸೆಂಟ್ಲಿ ಟ್ರಂಪ್ ಯಾವ ರೀತಿ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ದ ಅಂತ ನೀವೇ ನೋಡಿರ್ಬೋದು. ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಮ್ ದೇಶದಲ್ಲಿ ಎಲ್ಲಾ ಪ್ರಾಬ್ಲಮ್ ಇರ್ಬೋದು, ರಾಜಕೀಯ ಸರಿ ಇಲ್ಲ, ಅದ್ ಸರಿ ಇಲ್ಲ, ಎಲ್ಲಾ ಪ್ರಾಬ್ಲಮ್
ಇರ್ಬೋದು, ಬಟ್ ದೇವ್ರು ನಮಗೆ ಒಂದು ಜಿಯೋಗ್ರಫಿ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಈ ಸ್ಟ್ರೆಂತ್ ನಾವ್ ಯಾರ ಹತ್ರ ಹೊಡೆದಿಸ್ಕೊಂಡಿಲ್ಲ ಅಥವಾ ದುಡ್ಡು ಕೊಟ್ಟು ತಗೊಂಡಿಲ್ಲ, ಇದು ನಮಗೆ ದೇವ್ರು ಕೊಟ್ಟಿದ್ದಾನೆ. ಇದ್ರ ಪವರ್ ಏನು ಅಂತ ಎಷ್ಟೋ ಎಕನಾಮಿಸ್ಟ್ ಗಳಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಯಾವುದೇ ಒಂದು ದೇಶ ಇಂಪ್ರೂವ್ ಆಗ್ಬೇಕಂದ್ರೆ, ಗ್ರೋ ಆಗ್ಬೇಕಂದ್ರೆ ಜಿಯೋಗ್ರಫಿ ತುಂಬಾ ಮುಖ್ಯ. ಈಗ ನೀವು ಅಮೆರಿಕಾನೇ ನೋಡಿ, ಅಮೆರಿಕ ಯಾಕೆ ಇಷ್ಟು ದಿವಸ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ ಕಳೆದ 200 ವರ್ಷದಿಂದನೂ ಅಂದ್ರೆ ಅಮೆರಿಕದ ಜಿಯೋಗ್ರಫಿನೇ ಅದೇ ರೀತಿ ಇದೆ. ಎಷ್ಟೋ ರಿಸರ್ಚ್ಗಳು ಬಂದಿದಾವೆ ಇದ್ರ ಮೇಲೆ. ಅಮೆರಿಕದ ಜಿಯೋಗ್ರಫಿ ಹೆಂಗಿದೆ ಅಂದ್ರೆ, ಜಗತ್ತಲ್ಲಿ ಯಾರು ಕೂಡ ಅಮೆರಿಕನ ಸ್ಟ್ರೈಟ್ ಆಗಿ ಫೈಟ್ ಮಾಡಕ್ಕಾಗಲ್ಲ ಲೋಗಿ. ಇದರಿಂದ ಯಾರು ಅಮೆರಿಕ ಜೊತೆ ಫೈಟ್ ಅಪ್ ಮಾಡಕ್ಕಾಗಲ್ಲ, ಎಲ್ಲರೂ ಇವರೇ ಹೊಡೆದಾಡ್ಕೊಂಡು ಸಾಯ್ತಾರೆ. ಅಮೆರಿಕ ದೂರದಲ್ಲಿರೋದ್ರಿಂದ ಅಮೆರಿಕಾಗೆ ಎಫೆಕ್ಟೇ ಆಗಲ್ಲ. ಅದಕ್ಕೇನೆ ಅಮೆರಿಕ ಕಳೆದ 100-200 ವರ್ಷದಿಂದನೂ ಸೂಪರ್ ಪವರ್ ದೇಶ ಆಗಿರೋದು. ಮತ್ತೆ ಇವಾಗ ರೀಸೆಂಟ್ಲಿ ನೀವು ಸ್ಟ್ರೈಟ್ ಆಫ್ ಹಾರ್ಮೋಸ್ ನೋಡಿ, ಯಾವ ರೀತಿ ಇರಾನ್ ಅದನ್ನ ಯೂಸ್ ಮಾಡ್ಕೊಂಡ ಅಂತ, ಯಾವ ರೀತಿ ಇರಾನ್ ಕಂಟ್ರೋಲ್ ಮಾಡ್ಕೊಂಡ ಅಂತ. ಆಕ್ಚುಲಿ ನೀವು ಇರಾನ್ದು GDP ಮತ್ತೆ ಅಮೆರಿಕಾಗೆ ಕಂಪೇರ್ ಮಾಡಿದ್ರೆ, ಇರಾನು ಅಮೆರಿಕ ಮುಂದೆ ಒಂದು ಕೂದಲಿದ್ದಂಗೆ. ಯಾಕಂದ್ರೆ ಅಮೆರಿಕ ಒಂದು ವರ್ಷಕ್ಕೆ ಮಿಲಿಟರಿ ಬಜೆಟ್ ಅಂತ ಕರೀತಾರೆ, ಅಂದ್ರೆ ಮಿಲಿಟರಿ ಸ್ಪೆಂಡ್ ಮಾಡೋ ದುಡ್ಡು ಇದೆಯಲ್ಲ, ಅದೆಷ್ಟಂದ್ರೆ $1,500 ಬಿಲಿಯನ್, $1.5 ಟ್ರಿಲಿಯನ್. ಇರಾನ್ದು GDP ಎಷ್ಟಿದೆ ಗೊತ್ತಾ? $300 ಬಿಲಿಯನ್ ಇದೆ. ಅಂದ್ರೆ ಇರಾನ್ ವರ್ಷ ಪೂರ್ತಿ ದುಡಿಯೋ ದುಡ್ಡನ್ನ ಅಮೆರಿಕ ಇದಕ್ಕಿಂತ 5 ಪಟ್ಟು ಮಿಲಿಟರಿ ಸ್ಪೆಂಡ್ ಮಾಡ್ತಾರೆ. ಇಂತ ದೊಡ್ಡ ದೇಶನ ಇರಾನ್ ಕೇಳಂಗ್ ಮಾಡ್ಕೊಂಡಿದ್ ಯಾವ್ದು ಹೇಳಿ? ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂದ್ರೆ ಜಿಯೋಗ್ರಫಿ ಎಷ್ಟು ಮುಖ್ಯ ಅಂತ ಜಗತ್ತಿಗೆ ಇವಾಗ ಗೊತ್ತಾಗ್ತಾ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇಂಥದೊಂದು ಜಿಯೋಗ್ರಫಿ ಪವರ್ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಿಮ್ಗೆ ಎಷ್ಟೋ ಜನ ಗೊತ್ತಿರ್ಲಿಲ್ಲ. ಮತ್ತೆ ನಮ್ಮ ಇಂಡಿಯಾಗೆ ಜಸ್ಟ್ ಜಿಯೋಗ್ರಫಿಯಿಂದ ಬೆನಿಫಿಟ್ ಇಲ್ಲ, ಬಹಳ ಬೆನಿಫಿಟ್ ಇದೆ. ನಮ್ಮ ಇಂಡಿಯಾನೇ ಒಂಥರ ಗ್ರೇಟ್ ದೇಶ, ಯಾಕಂದ್ರೆ ತುಂಬಾ ಹೇಳೋದಿದೆ ಇಂಡಿಯಾ ಬಗ್ಗೆ. ಬಟ್ ಇದನ್ನೆಲ್ಲ ರೂಯಿನ್ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು ಯಾರು ಹೇಳಿ? ರಾಜಕಾರಣಿಗಳು. ಇದು ನಿಜವಾಗ್ಲೂ ಯೂಸ್ ಮಾಡ್ಕೊಂತಾರ, ಇಲ್ಲ ಹಾಳು ಮಾಡ್ಕೊಂತಾರ, ಅಥವಾ ಚೈನಾ ಜೊತೆ ಸೇರ್ಕೊಂಡು ಇದನ್ನು ಚೈನಾಗ್ ಬರ್ದ್ ಕೊಟ್ಬಿಡ್ತಾರ, ಗೊತ್ತಿಲ್ಲ. ಯಾಕಂದ್ರೆ ಆ ತರನು ಆಗ್ಬಿಡ್ಬೋದು. ದೇವ್ರ ನಮ್ಗೆ ಅವಕಾಶ ಕೊಟ್ಟಿದ್ದಾನೆ, ಅದನ್ನ ಹೆಂಗ್ ಯೂಸ್ ಮಾಡ್ಕೊಂತಾರೆ ನಮ್ಮ ರಾಜಕಾರಣಿಗಳು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಇದನ್ನ ನಿಜವಾಗ್ಲೂ ಯೂಸ್ ಮಾಡ್ಕೊಂತಾರ ಅಥವಾ ಹಾಳು ಮಾಡ್ಕೊಂತಾರ ಅಂತ. ನೋಡಿ, ಫೈನಾನ್ಸ್ ಬಗ್ಗೆ ತಿಳ್ಕೊಳೋದಂದ್ರೆ ಜಸ್ಟ್ ದುಡ್ಡಿನ ಬಗ್ಗೆ ತಿಳ್ಕೊಳೋದಲ್ಲ, ಎಷ್ಟೆಲ್ಲಾ ವಿಚಾರಗಳು ಇರ್ತವೆ, ಎಂತೆಂತ ವಿಚಾರಗಳು ಗೊತ್ತಾಗ್ತವೆ. ಫೈನಾನ್ಸ್ ಅಂದ್ರೆ ಜಿಯೋಗ್ರಫಿ, ಜಿಯೋಪೊಲಿಟಿಕ್ಸ್, ಪ್ರತಿ ಒಂದು ವಿಚಾರದಲ್ಲೂ ಫೈನಾನ್ಸ್ ಬರುತ್ತೆ. ಜಗತ್ತಂದ್ರೆ ದುಡ್ಡು, ದುಡ್ಡಂದ್ರೆ ಜಗತ್ತು. ನೀವು ದುಡ್ಡಿನ ಬಗ್ಗೆ ತಿಳ್ಕೊಬೇಕಾದ್ರೆ ಜಗತ್ತಿನ ಬಗ್ಗೆ ತಿಳ್ಕೊಬೇಕು, ಜಗತ್ ಬಗ್ಗೆ ತಿಳ್ಕೊಬೇಕಾದ್ರೆ ದುಡ್ಡಿನ ಬಗ್ಗೆ ತಿಳ್ಕೊಬೇಕು. ಫೈನಾನ್ಸ್ ಅಂದ್ರೆ ಒಂದು ನೀಶ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ, ಬಟ್ ಅವ್ರಿಗೆ ಗೊತ್ತಿಲ್ಲ ಫೈನಾನ್ಸ್ ಇದ್ದಲ್ಲಿ ಎಲ್ಲ ಇದೆ, ಎಲ್ಲ ಇದ್ದಲ್ಲಿ ಫೈನಾನ್ಸ್ ಇದೆ ಅಂತ. ಅದಕ್ಕೇನೆ ದಯವಿಟ್ಟು ಇಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಇದನ್ನ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ತುಂಬಾ ಜನಕ್ಕೆ ಇದು ವಿಚಾರ ಗೊತ್ತಾಗ್ಲಿ. ಫೈನಾನ್ಸ್ ಅಂದ ತಕ್ಷಣ ಬೋರಿಂಗ್ ಟಾಪಿಕ್ ಅನ್ಕೊಂತಾರೆ, ಬಟ್ ಇದೆಲ್ಲ ತಿಳ್ಕೊಂಡ್ರೆ ಫೈನಾನ್ಸ್ ಅರ್ಥ ಆಗೋದು. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.